MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ 250ಕ್ಕೂ ಹೆಚ್ಚು ಜನ ಜೀವಂತವಾಗಿ ಸುಟ್ಟು ಹೋಗಿದ್ದಾರೆ. ಆದರೆ ಈ ಅನಾಹುತ ಆಗ್ತಿದ್ದಂತೆ ಈಗ ಏರ್ ಇಂಡಿಯಾಗೆ ಭಾರಿ ಆಘಾತ ತಟ್ಟಿದೆ. ಮೊದಲೇ ಡ್ಯಾಮೇಜ್ ಆಗಿದ್ದ ಇಮೇಜ್ ಬದಲಿಸಲು ಟಾಟಾ ಗ್ರೂಪ್ ಏರ್ ಇಂಡಿಯಾವನ್ನ ತನ್ನ ತೆಕ್ಕೆ ತೆಗೆದುಕೊಂಡಿತ್ತು. ಆದ್ರೀಗ ಏರ್ ಇಂಡಿಯಾ ಮತ್ತಷ್ಟು ವಿಶ್ವಾಸ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಏರ್ ಇಂಡಿಯಾ ಇದು ದೇಶದ ಅತ್ಯಂತ ಹಳೆಯ ಏರ್ಲೈನ್ಸ್. ಭಾರತದ ಮೊದಲ ಪೈಲಟ್ JRD ಟಾಟಾ 1932ರಲ್ಲಿ ಆರಂಭಿಸಿದ ಸಂಸ್ಥೆ. ಒಂದೇ ವಿಮಾನದಿಂದ ಆರಂಭವಾಗಿದ್ದ ಟಾಟಾ ಏರ್ ಸರ್ವಿಸಸ್ ಸ್ವಾತಂತ್ರ್ಯದ ನಂತರ ಹಂತ ಹಂತವಾಗಿ ಏರ್ ಇಂಡಿಯಾ ಆಗಿ ಬದಲಾಗಿತ್ತು. ಕೇಂದ್ರ ಸರ್ಕಾರದ ಅಧೀನಕ್ಕೆ ಹೋಗಿತ್ತು. ಆದರೆ ಟಾಟಾ ಗ್ರೂಪ್ 2022ರಲ್ಲಿ ಮತ್ತೆ ಏರ್ ಇಂಡಿಯಾದ 100% ಷೇರು ಖರೀದಿಸಿ ಸಂಪೂರ್ಣ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿತ್ತು. ದೇಶದಲ್ಲಿ ಇಂಡಿಗೋ ಏರ್ಲೈನ್ಸ್ ಬಳಿಕ ಅತಿ ಹೆಚ್ಚು ಪ್ರಯಾಣಿಕರನ್ನ ಸಾಗಿಸಿದ ಕೀರ್ತಿಯು ಏರ್ ಇಂಡಿಯಾಗೆ ಸಲ್ಲುತ್ತೆ. ಆದ್ರೆ ಇಷ್ಟೆಲ್ಲ ಸುದೀರ್ಘ ಇತಿಹಾಸವಿರುವ ಏರ್ ಇಂಡಿಯಾ ಅಹಮದಾಬಾದ್ನ ವಿಮಾನ ದುರಂತದಿಂದ ಸಾರ್ವಜನಿಕರಲ್ಲಿ ವಿಶ್ವಾಸ ಕಳೆದುಕೊಳ್ಳುವ ಆತಂಕದಲ್ಲಿದೆ. ದುರಂತದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋಗಳು ಏರ್ ಇಂಡಿಯಾದಲ್ಲಿ ಭಾರಿ ಅವ್ಯವಸ್ಥೆ ಇತ್ತು ಅಂತ ಹೇಳಲು ಹೊರಟಿವೆ. ಏರ್ ಇಂಡಿಯಾ ವಿಮಾನ ಹತ್ತಲ್ಲ, ಡೇವಿಡ್ ವಾರ್ನರ್ ಪೋಸ್ಟ್. ಆಸ್ಟ್ರೇಲಿಯಾದ ಖ್ಯಾತ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಅಹಮದಾಬಾದ್ ವಿಮಾನ ದುರಂತಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೂಟ್ಯೂಬ್ ವಿಡಿಯೋವೊಂದರ ಲಿಂಕ್ ಶೇರ್ ಮಾಡಿರುವ ವಾರ್ನರ್, ನಾನು ಮತ್ತೊಮ್ಮೆ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣ ಮಾಡೋದಿಲ್ಲ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ನಿಜವೇ ಆದರೆ ತೀವ್ರ ಆಘಾತಕಾರಿ ಸಂಗತಿ. ನೊಂದ ಕುಟುಂಬಗಳಿಗೆ ನನ್ನ ಸಾಂತ್ವನಗಳು. ನಾನು ಇನ್ಮೇಲೆ ಯಾವತ್ತೂ ಏರ್ ಇಂಡಿಯಾ ವಿಮಾನ ಹತ್ತುವುದಿಲ್ಲ. ಇದೇ ನನ್ನ ಕೊನೆಯ ಚರ್ಚೆ ಆಗಿರುತ್ತೆ. ಇನ್ನು ಮೊನ್ನೆಯಷ್ಟೇ ಪತನವಾದ ವಿಮಾನದ್ದು ಅಂತ ಆಕಾಶ್ ಎಂಬ ಯುವಕ ವಿಡಿಯೋ ಹರಿಬಿಟ್ಟಿದ್ದ. ಇದೀಗ ಇದೇ ರೀತಿಯ ಹಲವು ವಿಡಿಯೋಗಳು ಯೂಟ್ಯೂಬ್ ಸೇರಿದಂತೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆ ಆಗ್ತಿವೆ. ಈ ದುರಂತಕ್ಕೆ ಏರ್ ಇಂಡಿಯಾ ಅವ್ಯವಸ್ಥೆಯೇ ಕಾರಣ ಅಂತಿದ್ದಾರೆ. ಏರ್ ಇಂಡಿಯಾ ಜೊತೆಗೆ ಬೋಯಿಂಗ್ ವಿಮಾನ ಸಂಸ್ಥೆ ಮೇಲೂ ಆರೋಪಗಳು ಕೇಳಿ ಬರ್ತಿವೆ. ಏರ್ ಇಂಡಿಯಾ ಸೇಫ್ಟಿ ಚೆಕ್ ಹೆಚ್ಚಿಸಲು DGCA ಆದೇಶ. ದುರಂತದ ಬೆನ್ನಲ್ಲೇ ವಿಮಾನಯಾನ ಇಲಾಖೆಯ ಮಹಾ ನಿರ್ದೇಶಕರು ಏರ್ ಇಂಡಿಯಾಗೆ ವಿಮಾನಗಳ ಹೆಚ್ಚುವರಿ ಪರಿಶೀಲನೆ ನಡೆಸುವಂತೆ ಆದೇಶವನ್ನ ನೀಡಿದೆ. ಜೆನ್ಎಕ್ಸ್ ಇಂಜಿನ್ ಹೊಂದಿರುವ ವಿಮಾನಗಳ ಮೇಂಟೆನೆನ್ಸ್ ಕ್ರಮಗಳನ್ನ ಹೆಚ್ಚಿಸಬೇಕು ಮತ್ತು ಅದರ ಸಂಪೂರ್ಣ ವರದಿಯನ್ನ DGCAಗೆ ನೀಡಬೇಕು ಅಂತ ಆದೇಶವನ್ನ ನೀಡಿದೆ. ನಾಳೆಯಿಂದ ಟೇಕ್ ಆಫ್ಗೆ ಮುನ್ನ ವಿಮಾನ ಒನ್ ಟೈಮ್ ಚೆಕ್ ಆಗಬೇಕು. ವಿಮಾನದ ಇಂಧನ, ಪೆರಿಮೀಟರ್ ಮತ್ತು ಸಂಬಂಧಿಸಿದ ವ್ಯವಸ್ಥೆ ಪರಿಶೀಲಿಸಬೇಕು. ಕ್ಯಾಬಿನ್ ಏರ್ ಕಂಪ್ರೆಸರ್ ಮತ್ತು ಅದಕ್ಕೆ ಸಂಬಂಧಿಸಿದ ಸಿಸ್ಟಮ್ ಪರಿಶೀಲಿಸಬೇಕು. ಎಲೆಕ್ಟ್ರಾನಿಕ್ ಇಂಜಿನ್ ಕಂಟ್ರೋಲ್ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡಬೇಕು. ಇಂಜಿನ್ಗೆ ಇಂಧನ ಪೂರೈಕೆ ಮಾಡುವ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿ ಎಂದಿದೆ. ಆಯಿಲ್ ಮತ್ತು ಹೈಡ್ರಾಲಿಕ್ ವ್ಯವಸ್ಥೆಯನ್ನ ಸಂಪೂರ್ಣ ಪರಿಶೀಲನೆ ಮಾಡಿ. ಟೇಕ್ ಆಫ್ ಸಮಯದ ಎಲ್ಲಾ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಅಂತ ಏರ್ ಇಂಡಿಯಾಗೆ DGCA ಸೂಚನೆ ನೀಡಿದೆ. ಈ ಎಲ್ಲಾ ಕ್ರಮಗಳನ್ನ ಪಾಲಿಸಿಯೇ ನಾಳೆಯಿಂದ ಏರ್ ಇಂಡಿಯಾ ವಿಮಾನ ಹಾರಾಟ ನಡೆಸಬೇಕಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಏರ್ ಇಂಡಿಯಾ CEO ಕ್ಯಾಂಪಬೆಲ್ ವಿಲ್ಸನ್, ನಾವು ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. We know that the investigations will take time, but we will be fully transparent and will support the process for as long as it takes. Air India will continue to do everything we can to care for those affected by this tragedy and to uphold the trust placed in us. ತನಿಖೆಗೆ ಎಲ್ಲರೂ ಸಿದ್ಧರಾಗಿ. ಟಾಟಾ ನೌಕರರಿಗೆ ಚೇರ್ಮನ್ ಸಂದೇಶ. ಹಲವು ತನಿಖಾ ಸಂಸ್ಥೆಗಳು ಈಗಾಗಲೇ ದುರಂತದ ತನಿಖೆಗೆ ಇಳಿದಿವೆ. ಹೀಗಾಗಿ ಟಾಟಾ ಗ್ರೂಪ್ ಮುಖ್ಯಸ್ಥ ನಟರಾಜನ್ ಚಂದ್ರಶೇಖರನ್, ಇದು ನಮ್ಮ ಇತಿಹಾಸದಲ್ಲಿ ಕರಾಳ ದಿನ. ತನಿಖೆಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಟಾಟಾ ಗ್ರೂಪ್ನ ಉದ್ಯೋಗಿಗಳಿಗೆ ಪತ್ರವನ್ನ ಬರೆದಿದ್ದಾರೆ.
ಟಾಟಾ ಗ್ರೂಪ್ ಇತಿಹಾಸದಲ್ಲೇ ಇದು ಅತ್ಯಂತ ಕರಾಳ ದಿನಗಳಲ್ಲಿ ಒಂದಾಗಿದೆ. ಕಳೆದ 24 ಗಂಟೆಗಳಲ್ಲಿ ಭಾರತ, ಯುಕೆ ಮತ್ತು ಅಮೆರಿಕದ ತನಿಖಾ ತಂಡಗಳು ಅಪಘಾತದ ತನಿಖೆಗಾಗಿ ಅಹಮದಾಬಾದ್ಗೆ ಬಂದಿವೆ ಎಂದು ನಿಮಗೆ ತಿಳಿದಿದೆ. ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವಿದೆ ಮತ್ತು ನಾವು ಸಂಪೂರ್ಣ ಪಾರದರ್ಶಕವಾಗಿರುತ್ತೇವೆ. ನಾವು ಅವರ ಕುಟುಂಬ, ಪ್ರೀತಿ ಪಾತ್ರರು, ನಮ್ಮ ಪೈಲಟ್ಗಳು ಮತ್ತು ಸಿಬ್ಬಂದಿಗೆ ಮತ್ತು ನಿಮಗೆ ಋಣಿಯಾಗಿದ್ದೇವೆ. ಸದ್ಯ ಪರಿಶೀಲಿಸಿದ ನಂತರ ದುರಂತ ಹೇಗಾಯ್ತು ಎಂಬುದರ ಬಗ್ಗೆ ಗೊತ್ತಾಗುತ್ತೆ. ಏನೇ ಆಗ್ಲಿ, ಟಾಟಾ ಗ್ರೂಪ್ ಏರ್ ಇಂಡಿಯಾ ಸ್ವಾಧೀನಪಡಿಸಿಕೊಂಡ ನಂತರ ಆಗಿರುವ ದೊಡ್ಡ ದುರಂತ ಇದಾಗಿದೆ. ಇದು ಇಡೀ ವಿಶ್ವವನ್ನೇ ಆತಂಕಕ್ಕೆ ದೂಡಿದೆ, ಕಂಬನಿ ಮಿಡಿಯುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.